ಇನ್ನು ಇಂದು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗುವುದಕ್ಕಿದೆ. ವಕ್ಫ್ ಏಕಪಕ್ಷೀಯ ನಿರ್ಧಾರಗಳಿಗೆ ಬ್ರೇಕ್ ಹಾಕುವಂತಹ ಮಸೂದೆ. ಟಿಡಿಪಿ, ಜೆಡಿಎಸ್, ಜೆಡಿಯು ಸೇರಿ ಎನ್ಡಿಎ ಮಿತ್ರ ಪಕ್ಷಗಳಿಂದ ಇದಕ್ಕೆ ಬೆಂಬಲ ಇದೆ. ಲೋಕಸಭೆಯಲ್ಲಿ ಬಹುಮತದೊಂದಿಗೆ ಈ ಬಿಲ್ ಪಾಸ್ ಆಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ಸಂಖ್ಯಾಬಲ ಇದೆ. ನಾಳೆ ರಾಜ್ಯಸಭೆಯಲ್ಲಿ ಮಸೂದೆ ಮಂಡನೆ ಮಾಡೋದಕ್ಕೆ ಕೇಂದ್ರ ನಿರ್ಧಾರ ಮಾಡಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಗದ್ದಲ ಕೋಲಾಹಲ ಸೃಷ್ಟಿಯಾಗಬಹುದು, ಬಟ್ ಬಿಲ್ ಪಾಸ್ ಮಾಡಿಕೊಳ್ಳೋದಕ್ಕೆ ಏನು ಬಲ ಬೇಕು ಅದು ಎನ್ಡಿಎ ಬಳಿ ಇರೋದ್ರಿಂದ ಇವತ್ತು ಬಿಲ್ ಮಂಡನೆಯಾಗಿ ಅದು ಅಧಿಕೃತವಾಗಿ ಪಾಸ್ ಆಗೋದ್ರಲ್ಲಿ ಇನ್ಯಾವುದೇ ಅಡೆತಡೆ ಇಲ್ಲ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ವಿಜಯ್, ಈಗಾಗಲೇ ವಕ್ಫ್ ಬಿಲ್ ಅನ್ನ ಮಧ್ಯಾಹ್ನ 12 ಗಂಟೆಗೆ ಮಂಡನೆ ಮಾಡೋದಕ್ಕೆ, ಮಸೂದೆಯನ್ನು ಮಂಡನೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಈಗಾಗಲೇ ಎರಡೂ ಪಕ್ಷಗಳಿಂದ ಅಂದರೆ ಎರಡು ಕಡೆಗೆ ಎನ್ಡಿಎ ಆಗಿರ್ಬೋದು ಅಥವಾ ಅಂದರೆ UPA ಎರಡೂ ಕಡೆಗೂ ಸಹಿತ ಅಂದರೆ ವಿಪ್ಪನ್ನು ಜಾರಿಗೆ ಮಾಡಲಾಗಿದೆ. ಎಲ್ಲ ಸಂಸದರು ಸಹಿತ ಕಂಪಲ್ಸರಿ ಏನಂದ್ರೆ ಸದನದಲ್ಲಿ ಇರಬೇಕು ಅನ್ನುವಂತಹ ವಿಚಾರವನ್ನು ಮೆನ್ಷನ್ ಮಾಡಲಾಗಿದೆ. ಮತ್ತೆ ಈ ಬಿಲ್ನ ವಿಶೇಷತೆಗಳೇನು ಅಂತ ನೋಡ್ತಾ ಹೋದ್ರೆ ಕೆಲವೊಂದು ಬದಲಾವಣೆಗಳನ್ನು ಮಾಡಲಾಗ್ತಾ ಇದೆ. ಒಟ್ಟು ಏನಂದ್ರೆ ಈ JPC ಕಮಿಟಿ ಏನಂದ್ರೆ ಕೇಂದ್ರ ಸಂಸದರ ಸಮಿತಿ ಏನಂದ್ರೆ ಒಟ್ಟು 40 ಏನಂದ್ರೆ ವಿಧೇಯಕಗಳನ್ನ ಬದಲಾವಣೆಗಳನ್ನ ಮಾಡಬೇಕು ವಿಚಾರಗಳನ್ನ ಏನಂದ್ರೆ ಪ್ರಸ್ತಾಪವನ್ನ ಇಟ್ಟಿದ್ರು. ಆದರೆ ಅದರಲ್ಲಿ 14 ಮಾತ್ರ ಏನಂದ್ರೆ ಬದಲಾವಣೆಗೆ ಈಗಾಗಲೇ ಈ ಒಂದು ಸಮಿತಿ ಅಸ್ತವನ್ನು ಕೊಟ್ಟಿದೆ. ಆ ಮೂಲಕವಾಗಿ ಈ 14 ಏನಂದ್ರೆ ವಿಚಾರಗಳನ್ನ ಯಾವ್ಯಾವು ಅಂತ ನೋಡ್ತಾ ಹೋದ್ರೆ ಮತ್ತೆ ಅದರ ಜೊತೆಗೆ 14 ವಿಚಾರಗಳನ್ನ ಬಿಜೆಪಿ ಇಟ್ಟಿರುವಂತದ್ದು ಅಂದ್ರೆ NDA ಇಟ್ಟಿರುವಂತಹ ವಿಚಾರಗಳನ್ನ ಏನಂದ್ರೆ ಬದಲಾವಣೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಕೋಲಾಹಲವೇ ಸೃಷ್ಟಿಯಾಗುವಂತಹ ಸಾಧ್ಯತೆ ಇವತ್ತಿನ ಸದನದಲ್ಲಿ ಸಿಗ್ತಾ ಇದೆ. ಇನ್ನೊಂದೇನಂದ್ರೆ ಕೆಲವೊಂದು ಪ್ರಮುಖ ಬದಲಾವಣೆಗಳು ಯಾವುವು ಅಂತ 2-3 ನೋಡ್ತಾ ಹೋದ್ರೆ, ಒಂದು ಈ ವಕ್ಫ್ ಬಿಲ್ ಮಂಡಳಿಯಲ್ಲಿರಂತಂದ್ರೆ ಅನ್ಯ ಧರ್ಮದ ಅಂದ್ರೆ ಬೇರೆ ಧರ್ಮದವರು 2 ಸದಸ್ಯರು ಕಂಪಲ್ಸರಿ ಇರಬೇಕು. ಮತ್ತೆ ಮಹಿಳೆಯರಿಗೆ ಅಲ್ಲಿ ಏನಂದ್ರೆ ಸದಸ್ಯ ಸ್ಥಾನದಲ್ಲಿ ಅವಕಾಶವನ್ನ ಮಾಡಿಕೊಡಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಸಹಿತ ಈ ಒಂದು ಸಂಪೂರ್ಣವಾದಂತಹ ವಕ್ಫ್ ಆಸ್ತಿಯ ನಿರ್ಧಾರದ ಸಂದರ್ಭದಲ್ಲಿ ನೇರವಾಗಿ ಏನಂತಂದ್ರೆ ಈ ಹಿಂದೆ ಏನಂದ್ರೆ ವಕ್ಫ್ ಮಂಡಳಿಯ ನಿರ್ಧಾರಗಳನ್ನು ಕೈಗೊಳ್ತಾ ಇತ್ತಲ್ಲ, ಈಗ ರಾಜ್ಯದ ಪ್ರಮುಖವಾದಂತಹ ಒಬ್ಬ IAS ಅಥವಾ ಏನಂದ್ರೆ ಹಿರಿಯ ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ನೇಮಕ ಮಾಡಬೇಕು. ಮತ್ತೆ ಸಂಪೂರ್ಣವಾಗಿ ಇದರ ಪ್ರಾಪರ್ಟಿ ಏನಿದೆ ಅಂದ್ರೆ ಒಟ್ಟು 9,40,000 ಎಕರೆ ಭೂಮಿ ಏನಿದೆ ಅದರ ಸಂಪೂರ್ಣವಾದಂತಹ ಏನಂದ್ರೆ ಡಿಜಿಟಲೀಕರಣ ಮಾಡಬೇಕು ಆ ಪ್ರಾಪರ್ಟಿಯ ದಾಖಲೆಗಳನ್ನ ಅನ್ನುವಂತಹ ವಿಚಾರವನ್ನ ಈ ಒಂದು ಮಸೂದೆಯಲ್ಲಿ ಮೆನ್ಷನ್ ಮಾಡಲಾಗಿದೆ. ಅದರ ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ ಯಾವುದೇ ಒಂದು ಆಸ್ತಿಯ ದಾಖಲೆಗಳ ಜೊತೆಗೆ ಏನಂತಂದ್ರೆ ಸಂಪೂರ್ಣವಾದಂತಹ ವಕ್ಫ್ ಮಂಡಳಿಯ ಆಡಿಟಿಂಗ್ ನಡೀಬೇಕು. ಯಾಕಂದ್ರೆ ಇಲ್ಲಿವರೆಗೆ ಸಹಿತ ಯಾವುದೇ ಕಾರಣಕ್ಕೂ ಆಡಿಟಿಂಗ್ ಆಗ್ತಾ ಇರಲಿಲ್ಲ. ಇದು ಬೇರೆ ಬೇರೆ ಜನರು ಅದರಲ್ಲೂ ಪ್ರಮುಖವಾಗಿ ಏನಂದ್ರೆ ವಕ್ಫ್ ಮಂಡಳಿಯಲ್ಲಿರುವಂತವರು ಮತ್ತೆ ಬೇರೆ ಬೇರೆ ಪ್ರಾಪರ್ಟಿ ಏನು ರಾಜಕೀಯ ಪಕ್ಷಗಳಲ್ಲಿರುವಂತವರು ಅಂದ್ರೆ ಈ ಪ್ರಾಪರ್ಟಿಗಳನ್ನ ತಮ್ಮ ಹೆಸರಿಗೆ ಮಾಡಿಕೊಂಡಿರುವಂತಹ ಬಹಳಷ್ಟು ಉದಾಹರಣೆಗಳಿದಾವೆ. ಮತ್ತೆ ಪ್ರಾಪರ್ಟಿಯನ್ನು ಕಬಳಿಸಿಕೊಂಡಿರುವಂತಹ ಉದಾಹರಣೆಗಳಿದಾವೆ. ಹಾಗಾಗಿ ಇದನ್ನೂ ಸಹಿತ ಅಂತಂದ್ರೆ ಈ ಒಂದು ವಕ್ಫ್ ಮಂಡಳಿಯ ಮೂಲಕವಾಗಿ ವಕ್ಫ್ ಏನಂದ್ರೆ ಹೊಸ ಮಸೂದೆಯ ಮೂಲಕವಾಗಿ ತಿದ್ದುಪಡಿ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಇವತ್ತು ಮಂಡನೆ ಆಗುವಂತಹ ಈ ಒಂದು ಏನಂದ್ರೆ ವಕ್ಫ್ ಬಿಲ್ ಇದೆ ಅಲ್ಲ, ಇವತ್ತು ಲೋಕಸಭೆಯಲ್ಲಿ ಮಂಡನೆ ಆಗುತ್ತೆ. ನಂತರ ಸಂಪೂರ್ಣವಾದಂತಹ ಬಹುಮತ ಒಂದು, ಯಾಕಂದ್ರೆ ಈಗಾಗಲೇ ಬಿಜೆಪಿ ಹತ್ರ 293 ಮತಗಳಿದಾವೆ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು 272 ಬಿಲ್ ಪಾಸ್ ಆಗೋದಕ್ಕೆ. ಹಾಗಾಗಿ ಲೋಕಸಭೆಯಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ. ಮತ್ತೆ ರಾಜ್ಯಸಭೆಯಲ್ಲೂ ಸಹಿತ ಬಿಜೆಪಿಗೆ ಬಹುಮತ ಇರುವಂತಹ ಕಾರಣಕ್ಕಾಗಿ ನಾಳೆ ರಾಜ್ಯಸಭೆಯಲ್ಲಿ ಬಿಲ್ ಮಂಡನೆ ಆಗುವಂತಹ ಸಾಧ್ಯತೆ ಮತ್ತೆ ಜೊತೆಗೆ ಅಲ್ಲಿ ಏನಂದ್ರೆ ಬಿಲ್ ಪಾಸ್ ಸಹಿತ ಆಗುತ್ತೆ. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.